ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಸು28 MUA ಡೈರಿ ವ್ಲಾಗ್ಸ್. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಆ ದೇವರು ನಿಮಗೆ ಈ ವರ್ಷ ಎಲ್ಲದೂ ಒಳ್ಳೆಯದೇ ಮಾಡಲಿ, ಎಲ್ಲರಿಗೂ ಆಯುರ ಆರೋಗ್ಯ ಆಯಸ್ಸು ವಿದ್ಯೆ ಬುದ್ಧಿ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಆ ದೇವ್ರ ಹತ್ರ ಬೇಡ್ಕೋತೀನಿ. ಸೊ ನಿಮ್ಮ ಮನೇಲಿ ನೀವೆಲ್ಲ ಯಾವ ಥರ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಿದ್ರಿ? ಸೊ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ನಾವು ಆ್ಯಕ್ಚುಲಿ ನನ್ನ ಮಗಳು ಹಾಸ್ಟೆಲಲ್ಲಿ ಇದ್ದಾಳೆ. ಸೊ ನಾನು, ನಮ್ಮ ಹಸ್ಬೆಂಡ್, ನನ್ನ ಮಗ 3 ಜನ ಇದ್ದಿದ್ದು. ಸಿಂಪಲಾಗಿ ನಾವು ಒಂದು ಚಿಕ್ಕದಾಗಿ ಕೇಕ್ ಕಟ್ ಮಾಡಿ ನಾವು ಯಾವ ರೀತಿ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದು ಚಿಕ್ಕದಾಗಿ ಒಂದು ವ್ಲಾಗ್ ಮಾಡಿದ್ದೀನಿ. ಸೊ ಅದನ್ನ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಿದ್ದೀನಿ ನಿಮಗೆಲ್ಲ. ಸೊ ಆ್ಯಕ್ಚುಲಿ 31st ನೈಟೇ ಕೇಕ್ ಕಟ್ ಮಾಡಬೇಕಾಗಿತ್ತು, ಬಿಕಾಸ್ ನಾವು ಅದು ಕಟ್ ಮಾಡಿರಲಿಲ್ಲ. ಸೊ 3-4 ಡೇಸಿಂದ ತುಂಬ ವರ್ಕು ಬ್ಯುಸಿ ಇರೋದ್ರಿಂದ 12 o'clock ತನಕ ಕೂತ್ಕೊಳ್ಳೋಕೆ ಆಗಿಲ್ಲ. ಸೊ ನಾವು 1ನೇ ತಾರೀಕೆ ನಾವು ಆ್ಯಕ್ಚುಲಿ ಮಾಡಿದ್ವಿ. ಅವತ್ತು ನ್ಯೂ ಇಯರ್ ಅಲ್ವಾ, ಸೊ ಅದಕ್ಕೋಸ್ಕರ. ಸೊ ಅವತ್ತೇ ಫ್ರೆಶ್ ಆಗಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಎಲ್ಲ ಮಾಡಿ, ಸೊ ಆಮೇಲೆ ನಾವು ಕೇಕ್ ಕಟ್ ಮಾಡಿದ್ವಿ. ನೋಡಿ, ನನ್ನ ಮಗ ಆ್ಯಂಡ್ ಇದು ನನ್ನ ಫ್ರೆಂಡ್ ಮಗ ಇಬ್ಬರು ಸೇರಿಕೊಂಡು ಎಲ್ಲ ಕೇಕ್ ಕಟ್ ಮಾಡಿದರು. ಕೇಕ್ ಕಟ್ ಮಾಡಿ ಸೊ ಆಫ್ಟರ್ ದಟ್ ನಾವು ಟೆಂಪಲ್ಗೆಲ್ಲ ಹೋದ್ವಿ. ಸೊ ನ್ಯೂ ಇಯರ್ ಅಂದರೆ ಫಸ್ಟ್ ಡೇ ದೇವ್ರ ಬ್ಲೆಸ್ಸಿಂಗ್ ಇರಲೇಬೇಕಾಗುತ್ತೆ. ಸೊ ದೇವ್ರ ಬ್ಲೆಸ್ಸಿಂಗ್ ಇಲ್ಲ ಅಂದರೆ ಈ ಲೈಫಲ್ಲಿ ಏನೂ ನಡೆಯಲ್ಲ. ಸೊ ಅದಕ್ಕೋಸ್ಕರ ನಾವು ಫಸ್ಟು ಸಾಯಿಬಾಬಾ ಟೆಂಪಲು ಮತ್ತು ರಾಘವೇಂದ್ರ ಸ್ವಾಮಿ ಟೆಂಪಲ್ ಎರಡಕ್ಕೆ ಹೋಗಿದ್ವಿ. ಈ 2 ಟೆಂಪಲ್ ಬಂದುಬಿಟ್ಟು ಲಕ್ಕಿನಹಳ್ಳಿ ಹತ್ರ ಬರುತ್ತೆ. ಈ ಸಾಯಿಬಾಬಾ ಮತ್ತು ಈ ರಾಘವೇಂದ್ರ ಸ್ವಾಮಿ ಟೆಂಪಲ್ದು ಏನು ಮಹತ್ವ ಅನ್ನೋದು ನಾನು ಆಲ್ರೆಡಿ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಫುಲ್ ಡೀಟೇಲ್ಸ್ನ ಹಾಕಿದ್ದೀವಿ. ಅಲ್ಲಿಗೋದ್ರೆ ಏನು ಯೂಸ್ ಆಗುತ್ತೆ, ಏನೇನು ಕಷ್ಟ ಪರಿಹಾರ ಆಗುತ್ತೆ, ಸೊ ನಿಮ್ಗೆ ಏನೇನು ಏನೇ ಪ್ರಾಬ್ಲಮ್ ಇದ್ರೂ ಸಾಲ್ವ್ ಆಗುತ್ತೆ, ಅದ್ರ ಬಗ್ಗೆ ಡೀಟೇಲ್ಸಾಗಿ ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ, ನೀವೇನಾದ್ರೂ ಆ ಒಂದು ವೀಡಿಯೋನ ನೋಡಿಲ್ಲ ಅಂದರೆ ದಯವಿಟ್ಟು ಬ್ಯಾಕ್ ಹೋಗಿ ಒಂದ್ಸಲ ಆ ವೀಡಿಯೋನ ನೋಡಿ. ಸೊ ತುಂಬ ಒಳ್ಳೆಯದಾಗುತ್ತೆ. ಸೊ ಆಲ್ಮೋಸ್ಟ್ ಎಲ್ಲರೂ ರಾಯರ್ನ ಭಕ್ತರು, ಸಾಯಿಬಾಬಾ ಭಕ್ತರು, ಆದರೂ ಇನ್ನೊಂದು ಸಲ ಹೋಗಿ ನೀವು ನೋಡ್ಕೊಬನ್ನಿ, ಓಕೆನಾ? ಸೊ ಚಿಕ್ಕದಾಗಿ ಕೇಕ್ ಕಟ್ ಮಾಡಿದ್ವಿ ನಾವು. ಆ್ಯಂಡ್ ನನ್ನ ಮಗ ಆ್ಯಂಡ್ ನನ್ನ ಫ್ರೆಂಡ್ ಮಗ ಇಬ್ಬರು ಸೇರಿಕೊಂಡು ಕೇಕ್ ಕಟ್ ಮಾಡಿದ್ರು. ಕೇಕ್ ಕಟ್ ಮಾಡಿ ಲೈಟಾಗಿ ನಾವು ಸೆಲೆಬ್ರೇಷನ್ ಎಲ್ಲ ಮಾಡ್ಕೊಂಡ್ವಿ. ಸೊ ನೋಡಿ, ಇದೇ ಟೆಂಪಲು ರಾಯರದು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುದೆ. ಇದು ಲಕ್ಕಿನಹಳ್ಳಿ ಹತ್ರ ಬರುತ್ತೆ. ನಿಮ್ಗೆ ಯಾರಿಗಾರು ಹೋಗ್ಬೇಕನ್ಸಿದೆ ಡೆಫಿನೆಟ್ಲಿ ಆ ಒಂದು ಟೆಂಪಲ್ಗೆ ಹೋಗಿ. ನಿಮಗೆಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ. ಅಲ್ಲಿ ರಾಯರು ಮಠಕ್ಕೆ ಹೋಗಿ ರಾಯರ ದರ್ಶನ ಮಾಡಿಕೊಂಡು ನಾರ್ಮಲ್ ಹಂಗೆ ಸೆಲ್ಫಿ ಫೋಟೋಸ್ ಎಲ್ಲ ತಗೊಂಡು, ನಿಮ್ಗೆ ಗೊತ್ತಲ್ಲ ನಾವು ಹೆಣ್ಮಕ್ಳು ಸ್ವಲ್ಪ ಜಾಸ್ತಿ ಸೆಲ್ಫಿ ಫೋಟೋ ಅಂದರೆ ಅಡಿಟ್ ಆಗಿಬಿಟ್ಟಿರ್ತೀವಿ. ಎಲ್ಲೇ ಹೋದ್ರೂ ಒಂದು ಫೋಟೋ ತಗೊಂಡ್ರೇ ಅಲ್ಲಿಗೆ ಫೈನಲ್ ಅನ್ನೋ ಥರ ಆಗಿಬಿಡುತ್ತೆ. ರಾಯರ ಮಠಕ್ಕೆ ಹೋಗಿದ್ವಿ. ರಾಯರ ಮಠದಿಂದ ನೆಕ್ಸ್ಟು ಸ್ವಲ್ಪ ಇನ್ನು ಹಿಂದೆ ಸಾಯಿಬಾಬಾ ಟೆಂಪಲ್ ಇದೆ. ಸೊ ಸಾಯಿಬಾಬಾ ಟೆಂಪಲ್ಗೆ ಹೋದ್ವಿ. ಬಾಬಂದು ದರ್ಶನ ಮಾಡ್ಕೊಂಡ್ವಿ. ಸೊ ನಾನು ಎವ್ರಿ ಇಯರ್ ಏನೇ ಒಂದು ಫಂಕ್ಷನ್ ಆಗಲಿ, ಏನೇ ಒಂದು ಪೂಜೆ, ಏನೇ ಒಂದು ಹಬ್ಬ ಆದ್ರೂ ನಾನು ಫಸ್ಟ್ ನನ್ನ ಬಾಬುನ ದರ್ಶನ ಮಾಡಲೇಬೇಕಾಗುತ್ತೆ. ಸೊ ಅದಾದಮೇಲೆ ನನ್ನ ಒಂದು ಬ್ರದರ್ದು ಪಲ್ಲವಿ ಗ್ರೀನ್ ಪ್ಯಾಲೇಸ್ ಅಂತ ಒಂದು ರೆಸಾರ್ಟ್ ಇದೆ. ಇದು ಮಾಗಡಿ ರೋಡಲ್ಲಿ ಬರುತ್ತೆ, ಮಾಗಡಿ ರೋಡ್ ಹತ್ರ. ಸೊ ನನ್ನ ಬ್ರದರ್ದೇ ರೆಸಾರ್ಟ್ ಇರೋದು. ನಾನು ಅದರದ್ದೊಂದು ಫುಲ್ ವೀಡಿಯೋ ನಿಮಗೆ ಮಾಡಿ ಹಾಕ್ತೀನಿ. ಯಾರು ಮಾಗಡಿ ರೋಡ್ ಸೈಡಲ್ಲಿ ಇದ್ದರೆ ಅಥವಾ ಯಾರಿಗಾರು ಹೋಗಬೇಕಂತ ಡೆಫಿನೆಟ್ಲಿ ಆ ರೆಸಾರ್ಟ್ನ ವಿಸಿಟ್ ಮಾಡಿ. ಸೊ ಈ ನನ್ನ ಬ್ರದರ್ ರೆಸಾರ್ಟಲ್ಲಿ ಏನು ಸ್ಪೆಷಲ್ ಅಂದರೆ, ಇವರು ಯಾವುದೇ ಥರದ ಟೇಸ್ಟಿಂಗ್ ಪೌಡ್ರ್ ಹಾಕಲ್ಲ ಮತ್ತು ಕಲರಿಂಗ್ ಆಗೋಲ್ಲ. ನ್ಯಾಚುರಲಾಗಿ ನಾರ್ಮಲಾಗಿ ಮನೆ ಊಟ ಹೇಗಿರುತ್ತೋ ಅದೇ ಥರನೇ, ಮನೆ ಊಟ ಥರನೇ ಆ ಒಂದು ರೆಸಾರ್ಟಲ್ಲಿ ನಿಮಗೆ ಊಟ ಸಿಗುತ್ತೆ, ನಾನ್ ವೆಜ್ ಊಟ. ಸೊ ಯಾರಿಗೂ ಹೋಗ್ಬೇಕನ್ಸಿದ್ರೆ ಡೆಫಿನೆಟ್ಲಿ ಹೋಗಿ ಒಂದ್ಸಲ ಟೇಸ್ಟ್ ಮಾಡ್ಕೊಂಡು ಬನ್ನಿ. ಸೊ ನಾನು, ನಮ್ಮ ಹಸ್ಬೆಂಡ್, ನನ್ನ ಮಗ 3 ಜನನು ನಮ್ಮ ಬ್ರದರ್ ಡಾಬಾಗೆ ಹೋಗಿದ್ವಿ. ಅಲ್ಲಿ ಹೋಗಿ ಸೊ ನೈಟ್ ಡಿನ್ನರ್ ಎಲ್ಲ ಮಾಡಿಕೊಂಡು ಒಂದು ಆಲ್ಮೋಸ್ಟ್ 11:30 ತನಕ ನಾವು ಅಲ್ಲೇ ಇದ್ವಿ. ಸೊ ಆಲ್ಮೋಸ್ಟ್ 1 year ಮೇಲಾಗಿತ್ತು ನಮ್ಮ ಬ್ರದರ್ನ ಮೀಟ್ ಮಾಡಿ. ಸೊ ಅದಕ್ಕೋಸ್ಕರ ಅವ್ರ ಹತ್ರ ಮಾತಾಡಿಕೊಂಡು ಕೂತ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಫೈನಲಾಗಿ ನಮ್ಮ ಒಂದು ಫಸ್ಟ್ ಡೇ ನ್ಯೂ ಇಯರ್ ಸೆಲೆಬ್ರೇಷನ್ ಫೈನಲಾಗಿ ಈ ಥರ ಮುಗೀತು. ಸೊ ಅಣ್ಣ ಜೊತೆಗೆ ಫೋಟೋ ತಕ್ಕೊಂಡು ಸೆಲ್ಫಿ ತಗೊಂಡು, ನನ್ನ ಮಗ ಅಂತೂ ತುಂಬ ಆಟ ಆಡ್ದ. ಅಲ್ಲಿ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಓಡಾಡ್ಕೊಂಡು ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ದೆ. ಸೊ ನಾನು, ನಮ್ಮ ಹಸ್ಬೆಂಡ್, ನನ್ನ ಮಗ, ನಮ್ಮ ಬ್ರದರ್
ಸೊ 4 ಜನನು ಫೋಟೋಸ್ ಎಲ್ಲ ತಗೊಂಡು ಫೈನಲಾಗಿ ನ್ಯೂ ಇಯರ್ ನಮ್ಮ ಅಣ್ಣ ಜೊತೆಗೆ ಎಂಡ್ ಆಯಿತು. ಸೊ ಫುಲ್ ಖುಷಿ ಆಯಿತು ನಮ್ಮ ಅಣ್ಣ ನೋಡಿ. ಅವರು ರೆಸಾರ್ಟಿಗೆ ಹೋಗಿ ಹಾಯ್ ಫ್ರೆಂಡ್ಸ್, ನಿಮ್ಮದು ಹೊಸ ವರ್ಷ ಇದೇ ಥರ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀರಿ. ನಮಗೆಲ್ಲ ಗೊತ್ತು ಹೊಸ ವರ್ಷ ಅಂದರೆ ಫಸ್ಟ್ ಯುಗಾದಿ ಬರಬೇಕು, ಯುಗಾದಿಗೆ ಹೊಸ ವರ್ಷ ಸ್ಟಾರ್ಟ್ ಆಗೋದು. ಬಟ್ ಕ್ಯಾಲೆಂಡರ್ ಪ್ರಕಾರ ನ್ಯೂ ಇಯರ್ ಅಂತ 1ನೇ ತಾರೀಕು ಬರೋದ್ರಿಂದ ಚಿಕ್ಕದಾಗಿ ಎಲ್ಲರೂ ಸೆಲೆಬ್ರೇಷನ್ ಮಾಡ್ತಾರೆ, ನಾವು ಒಂದು ಸೆಲೆಬ್ರೇಷನ್ ಮಾಡೋಣ ಅಂತ ಲೈಟಾಗಿ ಮಾಡ್ಕೊಂಡ್ವಿ. ಅದು ನನ್ನ ಮಗನಿಗೋಸ್ಕರ ಮಾಡಿದ್ದು. ಅವ್ನು ಕೇಕ್ ತರಲೇಬೇಕಂತ ಹಠ ಮಾಡಿ ಅವನಿಗೋಸ್ಕರ ಕೇಕ್ ತಂದು ಕಟ್ ಮಾಡಿ. ಸೊ ನಮ್ಮ ಒಂದು ನ್ಯೂ ಇಯರು ಈ ರೀತಿ ಫೈನಲಾಗಿ ಚೆನ್ನಾಗಾಯಿತು. ಸೊ ಥ್ಯಾಂಕ್ ಯು ಫ್ರೆಂಡ್, ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ನಂಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಏನು ಅನಿಸುತ್ತೆ ಅದನ್ನು ನನ್ನ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್, ಥ್ಯಾಂಕ್ ಯು ಸೋ ಮಚ್. ಲವ್ ಯು ಫ್ರೆಂಡ್, ಲವ್ ಯು ಆಲ್.